ಇಂದಿನಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯಲಿದೆ. ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಇವತ್ತಿನಿಂದ ಜುಲೈ 29ರವರೆಗೆ ಮನೆ ಮನೆಗೆ ವಿಸಿಟ್ ಮಾಡಲಿದ್ದಾರೆ ಬಿಎಲ್ಒಗಳು. ಇಂದಿನಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇವತ್ತಿನಿಂದ ಜುಲೈ 29ರವರೆಗೆ ಮನೆ ಮನೆಗೆ ವಿಸಿಟ್ ಕೊಡಲಿದ್ದಾರೆ ಚುನಾವಣಾ ಅಧಿಕಾರಿಗಳು, ಬಿಎಲ್ಒಗಳು. ಭೇಟಿಯಲ್ಲಿ ಸಿಬ್ಬಂದಿಯಿಂದ ಮತಗಳ ವಿವರ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಈ ವೇಳೆ ಮತದಾರರಿಗೆ ಅರ್ಜಿಯನ್ನ ಕೂಡ ನೀಡಲಿದ್ದಾರೆ. ಮತದಾರರು ಆ ಅರ್ಜಿಯನ್ನ ಭರ್ತಿ ಮಾಡಬೇಕಾಗುತ್ತೆ. ಭರ್ತಿ ಮಾಡಿ ಸಹಿ ಕೂಡ ಮಾಡಬೇಕಾಗುತ್ತೆ. ಹೊಸ ಮತದಾರರ ಹೆಸರು ಸೇರ್ಪಡೆ ಮಾಡುವವರು ಮಾಡಬಹುದಾಗಿದೆ. ಮೃತಪಟ್ಟವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರಿಗೆ ವೋಟಿಂಗ್ ಐಡಿ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ಬಿಎಲ್ಒಗಳು. ಈಗಾಗಲೇ ಸಿಬ್ಬಂದಿಗೆ ಚುನಾವಣಾ ಆಯೋಗ ತರಬೇತಿಯನ್ನ ಕೂಡ ನೀಡಿದೆ. ಹೇಗಿದೆ ಎಸ್ಐಆರ್ ಪ್ರಕ್ರಿಯೆ ಅಧಿಕೃತ ವೇಳಾಪಟ್ಟಿ? ಅಂದ್ರೆ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ. ಅದಾದ ನಂತರ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಕೂಡ ಆಗಲಿದೆ. ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಕೂಡ ನೀಡಲಾಗುತ್ತೆ. ಅಂದ್ರೆ ಯಾರ್ದಾದ್ರೂ ವೋಟರ್ ಐಡಿ ಕ್ಯಾನ್ಸಲ್ ಆಗಿತ್ತು, ಇದರ ಬಗ್ಗೆ ಒಂದಷ್ಟು ಕಾಲಾವಕಾಶವನ್ನ ಕೂಡ ಕೊಡಲಾಗಿರುವಂಥದ್ದು. ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ರವರೆಗೆ ಆ ಸಂದರ್ಭದಲ್ಲಿ ನೀವು ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದಾಗಿದೆ. ಅಕ್ಟೋಬರ್ 3ನೇ ತಾರೀಕಿನವರೆಗೂ ಕೂಡ ಆಕ್ಷೇಪಣೆ ಕುರಿತು ವಿಚಾರಣೆಯನ್ನು ನಡೆಸಲಾಗುತ್ತೆ. ಅಕ್ಟೋಬರ್ 7ನೇ ತಾರೀಕಿಗೆ ಪರಿಷ್ಕೃತಗೊಂಡಂತಹ ಎಸ್ಐಆರ್ ಪಟ್ಟಿಯನ್ನ ಪ್ರಕಟಣೆ ಮಾಡಲಾಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕುಸ್ತಿಗೆ ಕಾರಣವಾಗಿದೆ ಇದೇ ಎಸ್ಐಆರ್ನಿಂದ ಕಾಂಗ್ರೆಸ್ ಲೀಡರ್ಸ್ ಹೈ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಪೆಟ್ಟು ನೀಡುವ ಆರೋಪ ಕೂಡ ಕೇಳಿಬಂದಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ಕೈ ಮತ ಡಿಲೀಟ್ ಆಗಿದ್ಯಾ ಎನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲೂ ಕೈಮತ ಛಿದ್ರಗೊಳಿಸುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಎಸ್ಐಆರ್ ಮೇಲೆ ಕೈ ಲೀಡರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನೋಡಿ, ಮತದಾನದ ಹಕ್ಕನ್ನ ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗಲ್ವಾ? ಹೇಗಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಮತದಾನದ ಹಕ್ಕನ್ನ ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗಲ್ವಾ ಎನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಕೂಡ ಇದೀಗ ಕರ್ನಾಟಕದ ಜನತೆಯ ಮುಂದೆ ಇರುವಂಥದ್ದು, ಕರ್ನಾಟಕದ ಮತದಾರರ ಮುಂದೆ ಇರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯದ ಜನತೆಗೆ. ಪ್ರತಿಯೊಬ್ಬರೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ, ಆದರೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಿ, ಹಾಗೆ ಮಾಹಿತಿಯನ್ನ ನೀಡಿ. ಮಾಹಿತಿ ನೀಡಿದಾದ ತಕ್ಷಣ ನೀವೇನ್ ಮಾಡಬೇಕು, ಎಸ್ಐಆರ್ ಪ್ರಕ್ರಿಯೆ ಆ ಒಂದು ಪಟ್ಟಿ ಪ್ರಕಟಣೆ ಆಗುತ್ತೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆಯಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆಯೂ ಕೂಡ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ನಂತರ ಮುಂದಿನ ಅಂದ್ರೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಅಭಿಷೇಕ್, ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಹೇಗಿದೆ ಸಿದ್ಧತೆ? ಹಾಗೆ ಜನರಿಗೆ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು? ಕಾವ್ಯ, ಖಂಡಿತ ಬಹುನಿರೀಕ್ಷಿತ ಎಸ್ಐಆರ್ ಅಂದ್ರೆ ತೀವ್ರ ಪರಿಷ್ಕರಣೆ ಮತ್ತೆ ಇಂದಿನಿಂದ ಪ್ರಾರಂಭ ಆಗುತ್ತೆ. ಕರ್ನಾಟಕ, ದೆಹಲಿ, ಜಾರ್ಖಂಡ್, ಮೇಘಾಲಯದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಕರ್ನಾಟಕದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಚುನಾವಣಾ ಅಧಿಕಾರಿಗಳು ಕೂಡ ನಡೆಸಿರುವಂತದ್ದು. ಇಂದಿನಿಂದ ಅಧಿಕೃತವಾಗಿ ಪ್ರತಿ ಮನೆಗೂ ಕೂಡ ಬಿಎಲ್ಒಗಳು ಭೇಟಿ ಕೊಡ್ತಾರೆ. ಭೇಟಿ ಕೊಡುವಂತ ಸಂದರ್ಭದಲ್ಲಿ ಎನ್ಯುಮರೇಷನ್ ಫಾರ್ಮ್ ನ ಮತದಾರರಿಗೆ ಕೊಡಲಾಗುತ್ತೆ. ಮತದಾರರು ಅದನ್ನ ಫಿಲ್ ಮಾಡಿ ಸಮೀಪದ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕೊಡ್ಬೇಕಾಗುತ್ತೆ. ಇಲ್ಲಿ ಎರಡು ಪ್ರಕ್ರಿಯೆಗಳನ್ನ ಬಿಎಲ್ಒಗಳು ಮಾಡ್ತಾರೆ. ಒಂದು ವೇಳೆ ಪ್ರಕ್ರಿಯೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಏನಾದ್ರು ಮತದಾರರು ಅವೈಲೇಬಲ್ ಇದ್ರೆ ಆತ ಒಂದು ಪ್ರಕ್ರಿಯೆ ಮಾಡಿ ಅಲ್ಲಿ ನೇರಳೆ ಬಣ್ಣದ ಸ್ಟಿಕ್ಕರ್ ನ ಅಂಟಿಸಲಾಗುತ್ತೆ. ಒಂದು ವೇಳೆ ಮತದಾರರ ಲಭ್ಯತೆ ಇಲ್ಲದಿದ್ರೆ ರೆಡ್ ಸ್ಟಿಕ್ಕರ್ ನ ಅಂಟಿಸಿ ತಾವು ಮುಂದಿನ ಬರುವಂತ ದಿನಾಂಕವನ್ನ ಸ್ಪಷ್ಟವಾಗಿ ಬರೆದು ಆ ರೆಡ್ ಸ್ಟಿಕ್ಕರ್ ನ ಮನೆ ಮೇಲೆ ಅಂಟಿಸಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಬಿಎಲ್ಗಳ ಒಂದು ನೇಮಕಾತಿಗೂ ಕೂಡ ಇಲ್ಲಿ ಒಂದು ರಾಜಕೀಯ ಏಜೆಂಟ್ಗಳಾಗಿ ಇನ್ನಷ್ಟು ಕೂಡ ಸೇರ್ಪಡೆ ಮಾಡೋದಕ್ಕೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದ್ದಾರೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಈ ಒಂದು ಪ್ರಕ್ರಿಯೆ ಆದಷ್ಟು ದಿನ ಪೂರ್ವ ನಿಗದಿತ ದಿನಾಂಕದೊಳಗೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮಾಡ್ಬೇಕೆಂಬ ಒಂದು ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಸುಮಾರು 5 ಕೋಟಿಗೂ ಹೆಚ್ಚಿನ ಒಂದು ಮತದಾರರು ಕೂಡ ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಒಳಪಡ್ತಾರೆ. ಸುಮಾರು 1,80,00,000 ಮನೆಗಳಿಗೆ ಬಿಎಲ್ಒಗಳು ಭೇಟಿನ ಕೊಡ್ತಾರೆ. ಅದೇ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಸಾಕಷ್ಟು ಒಂದು ರಾಜಕೀಯ ಚಟಪಟಿಗೆ ಕೂಡ ಕಾರಣ ಆಗಿತ್ತು. ಕಾರಣ ಇಷ್ಟೇ, ಒಂದು ವೇಳೆ ಏನಾದ್ರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಾದ್ರು
ಪರಿಷ್ಕರಣೆ ಮಾಡುವಂತ ಸಿದ್ಧ ಮಾಡುವಂತ ಒಂದು ಪ್ಲಾನ್ ಬಿಜೆಪಿ ಸರ್ಕಾರ ಮಾಡ್ತಿದ್ಯಾ ಅನ್ನೋದು ಕೂಡ ಒಂದು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಹಿಂದೆ ಪಶ್ಚಿಮ ಬಂಗಾಳ ನೋಡಿರ್ಬೋದು ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ನೋಡಿರ್ಬೋದು, ಏನು ಎಸ್ಐಆರ್ ಪ್ರಕ್ರಿಯೆ ಒಂದು ಹೆಸರಿನಲ್ಲಿ ಅನೇಕ ಒಂದು ಜನರನ್ನ ಮತದಾರರಿಂದ ಡಿಲೀಟ್ ಮಾಡಲಾಗಿತ್ತು. ಅದೇ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಾದ್ರೆ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಭಾರಿ ಒಂದು ಹಿನ್ನಡೆ ಆಗುತ್ತೆ ಅಂತ ಈಗ ಈಗಾಗಲೇ ಒಂದಷ್ಟು ಮಾಹಿತಿಗಳು ಬಂದಿರುವ ಹಿನ್ನೆಲೆ ಕೈ ನಾಯಕರು ಎಲ್ಲೊಂದ್ ಕಡೆ ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂದಿನಿಂದ ಪ್ರಾರಂಭ ಆಗುವಂತ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಯಕರು ಅಧೀನ ಕಣ್ಣನ್ನ ಇಡ್ಲಾಗಿದೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಏನು ಮತದಾರರು ತಮ್ಮ ಒಂದು ಸಂಪೂರ್ಣವಂತ ಒಂದು ಮಾಹಿತಿನ ಕೊಟ್ರೇನೆ ಗ್ಯಾರಂಟಿ ಯೋಜನೆಗಳು ಕೂಡ ಅವರಿಗೆ ಸಿಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇಂದಿನಿಂದ ಪ್ರಾರಂಭ ಆಗಿರತಕ್ಕಂತ ಎಸ್ಐಆರ್ ಪ್ರಕ್ರಿಯೆ ಒಂದಷ್ಟು ರಾಜಕೀಯ ಜಟಾಪಟಿಗೆ ಕೂಡ ಕಾರಣ ಆಗುತ್ತೆ. ಇದು ಮುಂದೆ ಯಾವ ರೀತಿ ಒಂದು ಸ್ವರೂಪಕ್ಕೆ ಕಾರಣ ಆಗುತ್ತೆ ಕೂಡ ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.